ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಇವತ್ತು ನಾನು ಬೆಳಗ್ಗೆ ಎಲ್ಲ ರೆಡಿ ಆಗಿಬಿಟ್ಟು ಫೋಟೋ ಸ್ಟುಡಿಯೋಗೆ ಬಂದಿದ್ದೆ. ಕಾರಣ ಇಷ್ಟೇ, ರಾಗಶ್ರೀ ಸ್ಕೂಲ್ನಲ್ಲಿ ಇವತ್ತು ಫ್ಯಾಮಿಲಿ ಫೋಟೋ ಕೇಳಿದರು. ಹಾಗಾಗಿ ತುಂಬ ದಿನ ನಂತರ ಫೋಟೋ ಸ್ಟುಡಿಯೋಗೆ ಬಂದದ್ದು. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಫೋಟೋ ಸ್ಟುಡಿಯೋಗೆ ಹೋಗಿ ಫೋಟೋ ಎಲ್ಲ ತೆಗೆದುಕೊಳ್ಬೇಕಾಗಿತ್ತು. ಬಟ್ ಈಗ ಫೋನ್ ಬಂದಿದ್ದರಿಂದ ಫೋನಲ್ಲೇ ಸೆಲ್ಫಿ ಅಂತ ನಾವೆಲ್ಲ ತೆಗೆದುಬಿಡ್ತೀವಿ. ಮನುಷ್ಯ ಮತ್ತು ಪ್ರಾಣಿ ಸಂಕುಲ ಅನನ್ಯ, ಹೊಸ ಜಗತ್ತಿಗೆ ಎಳೆಯಲ್ಪಡುವುದು ಲಾವಣ್ಯ. ನಿನ್ನೊಳಗೆ ಜೀವನವನ್ನು ಸಾಗಿಸಬೇಕು ನೈಪುಣ್ಯ, ಆಗ ಮಾತ್ರ ಕ್ಷಣಕ್ಕೊಮ್ಮೆ ಜೀವನ ಸುಂದರವಾಗುವುದು. ಮಳೆ ಬಂದ ನಂತರ ಅಲ್ಲವೇ ಪ್ರಕೃತಿ ಸುಂದರವಾಗುವುದು. ಹಾಗೆ ಮನಸ್ಸು ಸ್ವಚ್ಛ ಇದ್ದಾಗಲೇ ಮಾತ್ರ ಮುಖ ಸುಂದರವಾಗಿ ಕಾಣುವುದು. ಜೀವನದಲ್ಲಿ ಕಷ್ಟಗಳು ಬಂದ ನಂತರ ಅಲ್ಲವೇ ಸುಂದರವಾಗಿ ನಮ್ಮ ಬದುಕು ಕಾಣುವುದು. ಹಾಗೆ ವಿಭಾನ್ ಫೋಟೋನ ಸಹ ತೆಗ್ಸಿದ್ವಿ. ಅವಳಂತೂ ಸುಮ್ಮನೆ ಕೂತಲ್ಲಿ ಕೂಗ್ತಾ ಇರಲಿಲ್ಲ. ಫೈನಲ್ ಆಗಿ ಹೀಗೆ ನಾವು ಫೋಟೋ ಬಂದಿದ್ವು. ಫ್ಯಾಮಿಲಿ ಫೋಟೋ ಅಂತೂ ಸಖತ್ತಾಗಿ ಬಂದಿತ್ತು. ಹಾಗೆ ರಾಗಶ್ರೀ ಫೋಟೋನ ಸಹ ತೆಗೆದುಬಿಟ್ವಿ. ಅವಳ ಫೋಟೋನು ಸುಂದರವಾಗಿ ತೆಗೆದಿದ್ರು. ಕೆಲವು ಸಲ ಎಲ್ಲರನ್ನು ಮೆಚ್ಚಿಸಲು ಹೋದರೆ ನಮ್ಮ ಬದುಕು ವ್ಯರ್ಥವಾಗಿ ಬಿಡುತ್ತದೆ. ಹಾಗಾಗಿ ಬಲ್ಲವರನ್ನು ಮಾತ್ರ ಮೆಚ್ಚಿಸಬೇಕು. ಆಗ ಮಾತ್ರ ನಮ್ಮ ಬದುಕಿಗೊಂದು ಅರ್ಥ ಸಿಗುತ್ತದೆ ಅಲ್ಲವೇ. ಬೀಸುವ ತಂಪನೆಯ ಗಾಳಿ ಕಲಿಸಿದೆ ಏಕಾಂತದ ಚಾಳಿ. ಫ್ರೆಂಡ್ಸ್, ಹಾಗೆ ಹೊರಗಡೆ ಎಲ್ಲ ಆಕಳ ಎಮ್ಮೆ ಎಲ್ಲ ಬರ್ತಾಯಿದ್ವು. ಮೊದಲೆಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಕಟ್ತಿದ್ವಿ. ಈಗಂತ ಸಾಕು ಪ್ರಾಣಿಗಳೆಲ್ಲ ಮರೆಯಾಗಿಬಿಟ್ಟಿವೆ. ಎಲ್ಲೋ ಅಪರೂಪಕ್ಕೆ ಮಾತ್ರ ಕಾಣ್ತಿವೆ ಅಲ್ವಾ. ಫ್ರೆಂಡ್ಸ್, ಚಿಕ್ಕ ಮಕ್ಕಳಿಗೆ ಅಂತೂ ಪ್ರಾಣಿಗಳಂದರೆ ತುಂಬಾ ಇಷ್ಟ ಅಲ್ವಾ. ಹಾಗೆ ವಿಭಾನು ಅದನ್ನ ನೋಡ್ತಾ ನಿಂತ್ಬಿಟ್ಟಿದ್ಲು ಅಚ್ಚರಿಯಾಗಿ. ಫ್ರೆಂಡ್ಸ್, ಹಾಗೆ ನಾನು ಮನೆಗೆ ಬಂದುಬಿಟ್ಟೆ. ಮಾತನಾಡಿದರೆ ಮಾತಿನಲ್ಲಿ ತಪ್ಪು ಹುಡುಕುತ್ತಾರೆ, ಮೌನವಾಗಿ ನಿಂತರೆ ಮೌನದಲ್ಲಿಯೂ ತಪ್ಪು ಹುಡುಕುತ್ತಾರೆ. ಹಾಗಾಗಿ ಇರುವುದರಲ್ಲಿ ನಾವು ಚೆನ್ನಾಗಿರೋಣ. ಯಾರಿಗೆ ಮಾತಿಗೆ ಕಿವಿಗೊಡದೆ ನಮ್ಮಷ್ಟಕ್ಕೆ ನಾವು ಮುಂದುವರೋಣ. ಪ್ರೀತಿ ಮಾಡಿ ಬಟ್ ಲೈಫ್ ಹಾಳು ಮಾಡ್ಕೋಬೇಡಿ. ಫೀಲ್ ಆಗಿ ಬಟ್ ಫ್ಯೂಚರ್ ಹಾಳು ಮಾಡ್ಕೋಬೇಡಿ. ಥಿಂಕ್ ಮಾಡಿ ಬಟ್ ಟೈಮ್ ವೇಸ್ಟ್ ಮಾಡಬೇಡಿ. ಫ್ರೆಂಡ್ಶಿಪ್ ಮಾಡಿ ಬಟ್ ನಂಬಿಕೆಗೆ ಮೋಸ ಮಾಡಬೇಡಿ. ಫ್ರೆಂಡ್ಸ್, ಹಾಗೆ ನಾನು ಎಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಹಡಗು ಎಷ್ಟೇ ಭಾರವಾಗಿದ್ದರೂ ತೇಲಬೇಕಲ್ಲವೇ, ಹಾಗೆ ಮನಸ್ಸು ಎಷ್ಟೇ ಭಾರವಾಗಿದ್ದರೂ ಬದುಕಿನ ಜೊತೆಗೆ ಸಾಗಲೇಬೇಕು. ಫ್ರೆಂಡ್ಸ್, ನೀವು ಪ್ರತಿದಿನ ಒಂದು ಲೋಟ ಹಾಲು ತೆಗೆದುಕೊಳ್ಳಿ. ಇದು ದೇಹಕ್ಕೆ ನಿದ್ರಾಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ. ಹಾಗೆ ಪೋಷಕಾಂಶ ನೀಡುವುದರ ಜೊತೆಗೆ ಕ್ಯಾಲ್ಸಿಯಂ ಅನ್ನು ಹೇರಳವಾಗಿ ನೀಡುತ್ತದೆ ಮತ್ತು ಮೂಳೆ ಮತ್ತು ಹಲ್ಲುಗಳನ್ನು ಬಲಶಾಲಿಯಾಗಿ ಮಾಡುತ್ತೆ. ಫ್ರೆಂಡ್ಸ್, ಹಾಗೆ ನಾನು ಹಾಸಿಗೆ ಎಲ್ಲ ತೊಳೆಯಲು ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇತ್ತು, ಬಿಸಿಲು ಬಿದ್ದಿತ್ತು. ಆದ್ದರಿಂದ ಫ್ರೆಂಡ್ಸ್, ಚಿಕ್ಕವರಿದ್ದಾಗ ಪಿ ಚಿಂತೆ, ಯೌವನದಲ್ಲಿ DP ಚಿಂತೆ, ಕೆಲವರಿಗೆ ಕೆಲಸ ಮುಗ್ತಾ ಇಲ್ಲ ಅನ್ನೋ ಚಿಂತೆ, ಇನ್ನು ಕೆಲವರಿಗೆ ಸಂಬಳ ಬರ್ತಾ ಇಲ್ಲೋ ಅನ್ನೋ ಚಿಂತೆ, ಇನ್ನು ಕೆಲವರಿಗೆ ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ಗೆ ಲೈಕ್ ಬರ್ತಾ ಇಲ್ಲೋ ಅನ್ನೋ ಚಿಂತೆ. ಹಾಗೆ ಎಲ್ಲರಿಗೂ ಒಂದೊಂದು ಚಿಂತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವುಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸಮಸ್ಯೆಗಳು ಸಾವಿರಾರು ಇದ್ದರೆ ಸೊಲ್ಯೂಷನ್ ಅನ್ನೋ ಒಂದು ಇದ್ದೇ ಇರುತ್ತದೆ. ಫೈನಲ್ ಆಗಿ ನಾನು ಹಾಸಿಗೆ ಎಲ್ಲ ತೊಳೆದು ಮೇಲೆ ಹಾಕಿಬಿಟ್ಟೆ. ಫ್ರೆಂಡ್ಸ್, ಪ್ರತಿದಿನ ಯಾವುದಾದ್ರೂ ಹೊಸ ಕೆಲಸವನ್ನು ಮಾಡ್ತಾ ಇರಿ. ಇದು ದೇಹಕ್ಕೆ ಇನ್ನೂ ಹೆಚ್ಚು ಉತ್ತೇಜನ ನೀಡುತ್ತೆ. ಹಾಗೆ ಮಕ್ಕಳೆಲ್ಲ ಮಧ್ಯಾಹ್ನ ಮಲಗಿಬಿಟ್ರು. ಫ್ರೆಂಡ್ಸ್, ನಾನು ಮಧ್ಯಾಹ್ನ ಖಾಲಿ ಇದ್ದೀನಲ್ವ, ಹಾಗಾಗಿ ಕೆಂಪು ಮೆಣಸಿನ್ಕಾಯಿ ಇದ್ದು ನಮ್ಮ ಮನೆಯಲ್ಲಿ. ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಎಲ್ಲ ಇದನ್ನ ಮೆಣಸಿನ್ಕಾಯಿ ಚಟ್ನಿ ಎಲ್ಲ ಮಾಡಿಟ್ಬಿಡ್ತಾಯಿದ್ರು. ತುಂಬಾ ಟೇಸ್ಟಿಯಾಗಿರುತ್ತದೆ. ಬಟ್ ಇವಾಗೆಲ್ಲ ಮಕ್ಕಳು ಅದು ಇದು ಅಂತ ಹೇಳಿ ತಿಂದುಬಿಡ್ತಾರೆ. ಆದಷ್ಟು ಫ್ರೆಂಡ್ಸ್, ಹೊರಗಿನ ಫುಡ್ ಎಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಮಕ್ಕಳಿಗೆ ಮೊದಲಿನ ಫುಡ್ ಎಲ್ಲ ಮಾಡಿಕೊಟ್ಬಿಡಿ. ಅಂದರೆ ಅವ್ರಿಗೆ ಹೆಲ್ತು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಹಾಗೆ ನಮ್ಮ ಮನೆಗೆ ನನ್ನ ಫ್ರೆಂಡ್ ಬಂದಿದ್ದರು. ಹಾಗಾಗಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟೆ. ಸ್ಪೀಕ್ ಲೌಡರ್ ದ್ಯಾನ್ ದ ವರ್ಡ್ಸ್. ಮಾತಿಗಿಂತ ಕಾರ್ಯ ಪ್ರಮುಖವಾದದ್ದು ಅಲ್ಲವೇ. ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಆಫ್ ದ ಲೈಫ್. ಪ್ರಾಮಾಣಿಕತೆ ಶ್ರೇಷ್ಠವಾದ ನೀತಿ. ಫ್ರೆಂಡ್ಸ್, ಹಾಗೆ ನಾನು ಸೋಫಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಆಗಾಗ ಸೋಫಾನು ಕ್ಲೀನ್ ಮಾಡಲೇಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ತುಂಬಾ ಧೂಳಾಗ್ಬಿಡತ್ತೆ. ಹಾಗಾಗಿ ಇವತ್ತು ಟೈಮ್ ಫ್ರೀ ಇತ್ತು, ಮಾಡ್ಕೋತಾ ಇದ್ದೆ. ರಾಗುನು ಎದ್ದು ಆಟ ಆಡಲು ಸ್ಟಾರ್ಟ್ ಮಾಡಿದ್ಲು. ಹಾಗೆ ಜೋಳದ ಹಿಟ್ಟು ಎಲ್ಲ ತೆಗೆದುಕೊಂಡ್ಬಂದಿದ್ರು, ಅದನ್ನ ಸ್ವಲ್ಪ ಹಾಕಿಟ್ಟೆ. ಫ್ರೆಂಡ್ಸ್, ಕೆಲಸ ಅಂತೂ ಮುಗಿಯೋದಿಲ್ಲ. ಐ ಹೋಪ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್ ಟು ಯು. ಓಕೆ ಫ್ರೆಂಡ್, ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.